ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯೂಟ್ಯೂಬ್ ಚಾನಲ್. ಈ ಥರ ಒಂದು ಫೋಟೋಸ್ಗಳು ಇವಾಗ ತುಂಬ ವೈರಲ್ ಆಗ್ತಾ ಇದ್ದಾವೆ. ಸೊ ಈ ಥರ ಒಂದು ಫೋಟೋಸ್ಗಳನ್ನ ಹೇಗೆ ನೀವು ಮೊಬೈಲಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾಗೆ ಅಂತ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರುತ್ತೆ ವೀಡಿಯೋ. ಸೊ ನೀಟಾಗಿ ಅರ್ಥ ಮಾಡಿಸ್ಕೊಡ್ತೀನಿ. ಒಂದೇ ನಿಮಿಷದಲ್ಲಿ 1-2-3 ನಿಮಿಷ ತಗೊಂಡು ಬೇಗ ತಿಳಿಸ್ಕೊಟ್ಬಿಡ್ತೀನಿ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. 600 ಆಯಿತಾ, 300 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಆ ಥರ ಒಂದು ಫೋಟೋಸ್ಗಳನ್ನ ಎಡಿಟ್ ಮಾಡಬೇಕು ಅಂತಂದರೆ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೇಕು. ಫೋಟೋ ಲ್ಯಾಬ್ ಪಿಕ್ಚರ್ ಎಡಿಟರ್ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿದೆ ಅಪ್ಲಿಕೇಶನ್. 4.4 ಸ್ಟಾರ್ ಇದೆ, ಜೊತೆಗೆ 100 ಮಿಲಿಯನ್ ಡೌನ್ಲೋಡ್ ಇದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ಓಪನ್ ಮಾಡಿ. ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮಗೆ. ಬೇಗ ತಿಳಿಸ್ಕೊಟ್ಬಿಡ್ತೀನಿ. ಟಕ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಜಸ್ಟ್ ಸ್ಕಿಪ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಯಾವ್ಯಾವ ಥರ ಫೋಟೋಸ್ಗಳಿದೆ, ಯಾವ್ಯಾವ ಥರ ಎಡಿಟ್ ಮಾಡ್ಬೋದು ಅದೆಲ್ಲ ಇಲ್ಲಿ ತೋರಿಸುತ್ತೆ. ಸದ್ಯಕ್ಕೆ ಇವಾಗ ಟ್ರೆಂಡ್ ಆಗ್ತಿರುವಂಥ ಫೋಟೋಸ್ಗಳು ಯಾವುದಪ್ಪ ಅಂತಂದರೆ ಈ ಥರ ಒಂದು ಫೋಟೋಸ್ಗಳನ್ನ ನೀವು ಮಾಡಬೇಕು ಅಂತಂದರೆ ಜಸ್ಟು ನಿಮ್ಮ ಒಂದು ಕ್ಯಾಮ್ರಾ ಪರ್ಮಿಷನ್ ಜೊತೆಗೆ ನಿಮ್ಮ ಒಂದು ಸ್ಟೋರೇಜ್ ಪರ್ಮಿಷನ್ ಎಲ್ಲ ಕೊಡಬೇಕಾಗುತ್ತೆ. ಇವಾಗ ನಾನು ಗ್ಯಾಲರಿ ಪರ್ಮಿಷನ್ ಎಲ್ಲ ಕೊಟ್ಟ ತಕ್ಷಣ ಇಲ್ಲಿ ಕೆಳಗಡೆ ಎಲ್ಲ ನಿಮ್ಮ ಒಂದು ಫೋಟೋಸ್ಗಳು ಏನೇನಿದೆ ಅದೆಲ್ಲ ಬಂದ್ಬಿಡುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಬೇಕು. ಓಕೆನಾ, ಇವಾಗ ನನ್ನ ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಓಕೆ ಗೈಸ್, ಇವಾಗ ನಾನು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಒಂದು ಫೋಟೋನ ಇವಾಗ ಕ್ರಾಪ್ ಕೇಳ್ತಾ ಇದೆ. ಸೊ ಕ್ರಾಪ್ಗೆ ಜಸ್ಟ್ ಅದೇ ತಗೊಂಡಿರುತ್ತೆ. ನಿಮಗೆ ಎಷ್ಟು ಸೈಜ್ ಬೇಕಷ್ಟನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಆರೋ ಮಾರ್ಕ್, ಫಾರ್ವರ್ಡ್ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ವೆಯ್ಟ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಮೇಲ್ಗಡೆ ಪ್ರೊಸೆಸಿಂಗ್ 1-2 ಅಂತ ಇದೆ. ಸೊ ಅದು 2 ಆದಮೇಲೆ ಬರುತ್ತೆ, ವೆಯ್ಟ್ ಮಾಡಿ. ಓಕೆ, ಇನ್ನು 1 ಇದೆ, ಪ್ರೊಸೆಸಿಂಗ್ 2 ಹೋಯಿತು. ಸೊ ಇವಾಗ ಫೋಟೋ ಟಕ್ ಅಂತ ಬಂದುಬಿಡುತ್ತೆ. ಆಲ್ಮೋಸ್ಟ್ ಡನ್ ಅಂತ ಬಂತು. ಇವಾಗ ಬಂತು ನೋಡಿ ಫೋಟೋ. ಓಕೆ, ನೀವು ಇಲ್ಲೇನಾದರೂ ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡ್ಕೊತೀರಾ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಓಕೆ, ಬೇಡ ಅಂತಂದರೆ ಬೇಡ, ನಿಮ್ಮ ಇಷ್ಟ, ಯುವರ್ ವಿಶ್. ಓಕೆ, ಈ ಥರ ನೀವು ಸದ್ಯಕ್ಕೆ ಇವಾಗ ಟ್ರೆಂಡ್ ಆಗ್ತಿರುವಂಥ ಫೋಟೋಸ್ಗಳನ್ನ ಈ ಥರ ಎಡಿಟ್ ಮಾಡ್ಕೋಬೋದು ಅಂತ ಹೇಳ್ತಾ, ಜೊತೆಗೆ ಸೇವ್ ಮಾಡ್ಕೊಳ್ಳೋದಿಲ್ಲ ಅಂತಂದರೆ 3 ಡಾಟ್ ಲೈನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡಿವೈಸ್ ಅಂತ ಕೊಟ್ಟರೆ ಈ ಒಂದು ಫೋಟೋ ಸೇವ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಫೋಟೋಸ್ಗಳನ್ನ ನೀವು ಎಡಿಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.